ಇಮ್ಮಿಡಿಯೇಟ್ಲಿ ನೀರ್ ಬಿಡಿಸ್ಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಪ್ರತಿಭಟನೆ ಮಾಡ್ತೀನಿ. ನಿಮ್ಮ ಆಫೀಸ್ ಗೀಫೀಸ್ಗೆಲ್ಲ ಬೀಗ ಹಾಕೊಂಡು ಕುತ್ಕೋಬೇಕಾಗ್ತದೆ. ಏನ್ ಆಟ ಆಡ್ತಾ ಇದೀಯ ನೀನು? ನೀನೊಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ರೈತರ ಪರ ಇರ್ಬೇಕು ನೀನು, ಖಾಲಿ ಕಾಂಟ್ರಾಕ್ಟರ್ ಪರ ಅಲ್ಲ ಇರ್ಬೇಕಾಗಿರೋದು. ಏನ್ ರೈತರು ಮಣ್ಣು ತಿಂತಾರ? ದನ ಕರಿಗಳು ನೀರ್ ಕುಡಿಬಾರ್ದೇನ್ರಿ? ಯಾರಿಗಾರ ಚಾರ್ಜ್ ಕೊಡು. ನೀನ್ ರಾಜೀನಾಮೆ ಕೊಡ್ತೀಯಾ? ರಾಜೀನಾಮೆ ಕೊಡ್ತೀಯೇನೆಯ ನೀನು? ಮತ್ತೆ ಚಾರ್ಜ್ ಎಂತದ್ದು? ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಚ್ಕೊಂಡು ನೀನು ನಮ್ಮ ತಾಲೂಕಿಗೆ ಒಬ್ಬ ಇದ್ದಿದ್ದಂಗೆ ನೀನು ಹಂಗೆಲ್ಲ ಮಾತಾಡೋದ್ ಕೊಡ್ದು. ದಯವಿಟ್ಟು ನೀರ್ ಬಿಡಿಸಿದ್ರೆ ಸರಿ. ಹೌದು, ಯಾವನ್ರಿ ಹೇಳಿದ್ರು ನೀರ್ ಕೊಡಕ್ಕಾಗಲ್ಲ ನಮ್ ಜಿಲ್ಲೆಗೆ ಅಂತ, ನಮ್ ತಾಲೂಕೆ. ಯಾವನ್ರಿ ಎಸಿ ಅವನು? ಕೊಡ್ಲೇಬೇಕು. ಅದು ನೋಡ್ರೆ 7 TMC 8 TMC ನೀರ್ ಇದ್ದಾಗಲೆಲ್ಲ ನೀರ್ ಕೊಟ್ಟಿದ್ದಾರೆ. ನಾವೆಲ್ಲ ಅಡಿಗೆ ಮಾಡ್ಕೊಂಡು ದೊಡ್ಡ ಕಾಡ್ನೂರ್ನಲ್ಲಿ ಅಡಿಗೆ ಮಾಡ್ಕೊಂಡು ಮಲಗ್ ನೀರ್ ಬಿಡ್ಸ್ಕೊಂಡ್ ಬಂದಿದ್ದೀನಿ ನೋಡಿ. ಅದಕ್ಕೆ ಸಂಬಂಧ ಇಲ್ಲ. ನಿಮ್ಗೆ ತಲೆ ಮೇಲೆ ಬರೋದು. ನೀವು ಬಿಡಿಸ್ಲಿಲ್ಲ ಅಂದ್ರೆ ನಿಮ್ ತಲೆ ಮೇಲೆ ಬರೋದು. ಆ ಲೆಟರ್ ಬರ್ದಿರೋದು ಇದೆಲ್ಲ ಕಾಪಿ ಕಳಿಸಿ. ಯಾರಿಗೆ ಬರ್ದಿದ್ದೀರಾ, ಏನ್ ಮಾಡಿದೀರ, ಕಾಪಿ ಕಳಿಸಿ. ಇಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ನಿಮ್ಮ ಆಫೀಸ್ ನಲ್ಲಿ ನೀವು ಬರಕ್ ಕೊಡ್ದು. ನಿಮ್ ಕೆಲಸ ರಾಜೀನಾಮೆ ಬರೀಲಿ, 3 ತಿಂಗಳು 6 ತಿಂಗಳು ಲೀವ್ ಹಾಕ್ಬಿಟ್ಟು ಹೋಗಿ. ನಿಮ್ ಕೆಲಸ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿಯಾಗಿ ನಾಚಿಕೆ ಆಗೋದಿಲ್ವೇನ್ರಿ ನಿಮ್ಗೆ? ನಾಚಿಕೆ ಆಗ್ಬೇಕು ನಿಮ್ಗೆ. ನೀರ್ ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ ಯಾತಕ್ಕಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಾರ್ಜ್ ತಗೊಂಡ್ರಿ ನೀವು? ಅಲ್ಲ, ಚಾರ್ಜ್ ಕೊಡ್ರೆ ನಡೆಯಲ್ಲ. ರಾಜೀನಾಮೆ ಕೊಡ್ತೀಯನೆಯ? ರಾಜೀನಾಮೆ ಕೊಡ್ತೀಯ? ನನಗೆ ನೀರ್ ಬಿಡ್ಸಕ್ಕಾಗಿಲ್ಲ ಅಂತ ರಾಜೀನಾಮೆ ಕೊಡು. ನೀವು ಖಾಲಿ ಕಾಂಟ್ರಾಕ್ಟರ್ ಬಿಲ್ ಬರೆಯಕ್ಕೆ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ರೈತರ ಪರ ಇರಬೇಕು ನೀವು. ರೈತರ ಪರ ಇರಬೇಕು. ರೈತರ ಕಷ್ಟಗಳನ್ನ ನೋಡ್ಕೋಬೇಕು. ಹಂಗಾರೆ ಒಣಗೋಗ್ಲ ಕಬ್ಬೆಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ ಎಲ್ಲ ಒಣಗೋಗ್ಲ. ಕಟ್ನೀರೇ ಕೊಡಿ, ಕಟ್ನೀರ್ ಕೊಡಿ. ಎಲ್ಲಿ ಆ ಕಾಪಿ ಕಳಿಸಿ, ನನ್ಗೆ ಕಳಿಸಿ, ಇಮಿಡಿಯೇಟ್ಲಿ ಕಳಿಸಿ. ನಾವು ಸ್ಟ್ರೈಕ್ ನಾವು ಪ್ರಿಪೇರ್ ಆಗ್ತಾ ಇದ್ವಿ. ಎಲ್ಲೋ ಅಕ್ಕೆಬೇಡ ಹೋಗ್ಲಿ, ನಾನು ಈ ಹುಬ್ಳಿಗೆ ಎಲ್ಲರಿಗೂ ಹೇಳ್ಬಿಡಪ್ಪ, ಸ್ಟ್ರೈಕ್ಗೆಲ್ಲ ಒಂದು ಕುಡ್ಕೊಂಡು ರಸ್ತೆ ತಡೆ ಮಾಡಿ ಇವ್ರಿಗೆಲ್ಲರಿಗೂ ಮನೆ ಕಳ್ಸೋಣ ಇಮಿಡಿಯೇಟ್ಲಿ. ನಿಮ್ಗೆಲ್ಲರಿಗೂ ಮನೆ ಕಳಿಸ್ತೀನಿ ನಿಜವಾಗ್ಲು. ಇದೇನೆ ನಮ್ ತಾಲೂಕಿನ ಪರ. ನೋಡಪ್ಪ, ನಾನ್ ಸೋತಿದ್ದೀನಿ ಅಂದ್ಬಿಟ್ಟು ನೀವೆಲ್ಲ ಆಟ ಆಡ್ತಾ ಇದ್ದೀರಾ ರೀ. ನಾನ್ 10-15 ವರ್ಷದಿಂದ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ ಈ ತಾಲೂಕಿಗೆ. ನೀರು, ಕುಡಿಯೋ ನೀರಾಗ್ಲಿ ಇದಾಗ್ಲಿ. ಈಗ ಯಾರು ಕೇಳಲಿಲ್ಲ ಅಂತ ಹೇಳಿದ್ರೆ ನಮ್ ಸುಮ್ ಕುಂದ್ಬಿಡಕ್ ಆಗಲ್ಲ. ನಾನ್ ರೈತರ ಪರ. ನಾನೊಬ್ಬ ರೈತನ ಮಗ. ಅಲ್ಲಿ ಚೆಲ್ಲಾಡ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಚೆಲ್ಲಾಡ್ತಾ ಇದೆ ನೀರು. ಅದ್ಯಾರು ಕೇಳೋರ್ ಗಿದ್ದೆ ಇಲ್ಲ. ನಮ್ಗೆ ಅನ್ಯಾಯನ. ಈಗ ಇದ್ರ ಟೈಮ್ನಲ್ಲೂ ಬಿಡಿಸ್ಕೊಡಕ್ ಆಗ್ಲಿಲ್ಲ. ಹೋದ್ ಸರಿ ಇದ್ರ ಟೈಮ್ನಲ್ಲೂ ಬ್ಯಾಸ್ಗೆಲ್ಲೂ ನೀವು ಬಿಡಿಸ್ಲಿಲ್ಲ ನಮ್ ಕಡೆಗೆ. ಈಗ್ಲೂ ಬಿಡಿಸ್ಲಿಲ್ಲ ಅಂದ್ರೆ ಅರ್ಥ ಏನು?